ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲರ್. ಸ್ನೇಹಿತರೆ, ನಾವಿವತ್ತು ಬಂದಿದ್ದೀವಿ ತಲಕಾಡು. ಹೌದು ಸ್ನೇಹಿತರೆ, ಗಂಗರ ಕಾಲದ ತಲಕಾಡು. ಸ್ನೇಹಿತರೆ, ಗಂಗರ ಕಾಲದ ತಲಕಾಡಿನಲ್ಲಿ ನಾವು 5 ಪ್ರಸಿದ್ಧ ದೇವಾಲಯಗಳನ್ನ ಕಾಣ್ಬೋದು ಸ್ನೇಹಿತರೆ. ಅದು ಯಾವ್ದ್ಯಾವುದು ಅಂದರೆ ಪಾತಾಳೇಶ್ವರ ದೇವಾಲಯ, ಅರ್ಕೇಶ್ವರ ದೇವಾಲಯ, ಮರುಳೇಶ್ವರ ದೇವಾಲಯ, ವೈದ್ಯನಾಥೇಶ್ವರ ದೇವಾಲಯ ಹಾಗೂ ಮಲ್ಲಿಕಾರ್ಜುನ 5 ದೇವಾಲಯಗಳನ್ನು ಪಂಚದರ್ಶನೀಯ ದೇವಾಲಯವನ್ನು ಕಾಣ್ಬೋದು ಸ್ನೇಹಿತರೆ. 12 ವರ್ಷಕ್ಕೊಮ್ಮೆ ಮಹಾ ದೇವಾಲಯವಾಗಿ ಇದನ್ನು ಪೂಜೆ ಮಾಡ್ತಾರೆ ಸ್ನೇಹಿತರೆ. ಇವಾಗ ಪಾತಾಳೇಶ್ವರ ದೇವಾಲಯ ಹಾಗೂ ಮರುಳೇಶ್ವರ ದೇವಾಲಯವನ್ನು ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಇವಾಗ ನಾವು ಪಾತಾಳೇಶ್ವರ ದೇವಸ್ಥಾನದಿಂದ ಮರುಳೇಶ್ವರ ದೇವಸ್ಥಾನ ಮತ್ತು ಚೌಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಮರಳೆ ಇದೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ಯಾಕೆ ಸುತ್ತಮುತ್ತ ಮರಳೆ ಇದೆ ಅಂದರೆ ಅಳುಮೇಲಮ್ಮನವರ ಶಾಪದಿಂದ ಇದು ಮರಳಾಗಿದೆ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸನಿಗೆ ಗಂಡು ಸಂತಾನವಾಗದಿರಲಿ ಅಂತ ಆ ಮಹಾತಾಯಿ ಸತಿ ಶಾಪದಿಂದ ಇದು ಹೀಗಾಗಿದೆ ಅಂತ ಹೇಳ್ತಾರೆ ಇತಿಹಾಸದ ಪ್ರಕಾರ. ನೋಡಿ, ಎಲ್ಲಿ ನೋಡಿದ್ರು ಮರಳೆ. ನಿಮಗೆ ಸುತ್ತ 100 ಕಿಲೋಮೀಟ್ರ್ವರೆಗೂ ಕಾಡು, ತಲಕಾಡು, ಮರಳು ಕಾಡು. ಎಷ್ಟು ಚೆಂದ ಅಲ್ವಾ ಮರಳುಗಾಡಲ್ಲಿ ನಡ್ಕೊಂಡು ಹೋಗೋಕ್ಕೆ. ಈಗ ನಾವು ಮರುಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ತಲಕಾಡಿನ ಮರುಳೇಶ್ವರ ದೇವಾಲಯಕ್ಕೆ ದಾರಿ. ಈ ಸುತ್ತಲೂ ಮರಳಿನಿಂದ 100 ಎಕರೆ ಮರಳಿನಿಂದನೇ ಆವೃತವಾಗಿರುತ್ತೆ ದೇವಸ್ಥಾನ. ಅಳುಮೇಲಮ್ಮನ ಶಾಪದಿಂದನೂ ತಲಕಾಡು ಮರಳಾಯಿತು ಅಂತ ಹೇಳ್ಬೋದು. ನೋಡಿ, ದೇವಸ್ಥಾನಕ್ಕೆ ದಾರಿ ಇದು. ನೋಡಿ, ಮರುಳೇಶ್ವರನ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ.